ಹಾಯ್ ಹಲೋ ನಮಸ್ಕಾರ. ಡೇ 2ಗೆ ಸ್ವಾಗತ. ಸೊ ನನಗೆ 11:30ಗೆ ಸಿಕ್ಕಿದೆ ಫೋನು. ನಾವು ಹೋಗಿದ್ದು 9 o'clockಗೆ ಎಂಟ್ರೆನ್ಸ್ ಆಗಿ ಮಹಾನಂದಿ ಟೆಂಪಲ್ಗೆ ಬಂದಿದ್ದೀವಿ. ಏನು ದರ್ಶನ ಎಲ್ಲ ಆಯಿತು. 9 o'clock ಹೋಗಿದ್ದಕ್ಕೆ ಫಸ್ಟು ಒಂದು 3 ಕೊಳ ಇತ್ತು. ಕೊಳದಲ್ಲೆಲ್ಲ ಮುನಿಗಿ ಒಳಗಡೆ ಎಲ್ಲ ಫೋನ್ ಬಿಡಲ್ಲ. ಅದಕ್ಕೆ ಫೋನ್ ಇವಾಗ 11:30ಗೆ ಸಿಕ್ಕಿದೆ. ಸೊ ಇಲ್ಲಿ ನಂದಿ ಅಂತ ಸೇರಿಸಿ ಎಷ್ಟು ನಂದಿಗಳಿದ್ದಾವೆ ನೋಡಿ, 9 ಇದ್ದಾವೆ. ಲಾಸ್ಟಿಂದ ಹೇಳ್ಕೊಂಡು ಬರ್ತೀನಿ ನೋಡಿ. ಸೂರ್ಯ ನಂದಿ, ವಿನಾಯಕ ನಂದಿ, ಮಹಾನಂದಿ, ಗರುಡ, ಕೃಷ್ಣ ಅಂತೇನೋ ಇದೆ, ಶಿವ ಅಂತಿದೆ, ಸೋಮನಂದಿ, ನಾಗನಂದಿ, ಪ್ರಥಮ ನಂದಿ. ಸೊ ಇದು ಬಂದು ಮಹಾನಂದಿ. ಇಷ್ಟು ಪ್ಲೇಸಸ್ ಇದೆ ಇಲ್ಲಿ. ಈ ಕಡೆ ನೋಡಿ ಯಾವ ಥರ ಗೌರ್ಮೆಂಟ್ ವೆಹಿಕಲ್, ಈ ಜಿಮ್ನಿನೇ ಗೌರ್ಮೆಂಟ್ ವೆಹಿಕಲ್. ಈ ಕಡೆ ಮಹಾನಂದಿ ಟೆಂಪಲ್ ಫುಲ್ಲು ಮುಗಿಸಿದಾಯಿತು. ನೆಕ್ಸ್ಟ್ ಎಲ್ಲಿ ಹೋಗ್ತೀರಂತ ಗೊತ್ತಿಲ್ಲ, ಹೋಗಿ ನೋಡೋಣ ಬನ್ನಿ. ನೆನ್ನೆ ನೈಟಿಂದ ಇವಾಗೂ ನಮಗೆ ಕಾಡ್ತಾ ಇರೋದೊಂದೇ ಏನಂದರೆ ಮಸ್ಕಿಟೋ ಕಚ್ಚಿ ಸಾಯ್ತವಪ್ಪ. ಕಚ್ಚಿದ್ರೆ ಇಲ್ಲಪ್ಪ ನಿದ್ದೆ ಸೈಕು. ಕಚ್ಚಿ ಇರಿಟೇಷನ್ ಯಾರದು ಇರಿಟೇಷನ್ ಕಿಟಕಿಗಳೆಲ್ಲ ತೆಗ್ದುಬಿಡ್ರಿ, ಎಲ್ಲ ಹೋಗ್ಬಿಡ್ಲಿ, ಸಿರೋಪುರ ಸೊಳ್ಳೆಗಳೆಲ್ಲ ಇಲ್ಲ ಅಂದರೆ ಅಷ್ಟೇ. ಸೊ ಇವಾಗಿರೋ ವೆದರ್ಗೆ ಡಿಮ್ಯಾಂಡ್ ಮಾಡ್ತಾ ಇರೋದು ಐಸ್ ಕ್ರೀಮು. ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತೆ ಅಜ್ಜಿಗೆ. ಏನು ಮಾಡೋದು, ನಮ್ಮ ಹತ್ರ ಇರೋದೆ ಅಂತ ಹಾಡು. ಕೇಳ ಅಜ್ಜಿನ, ಯಾವ ಹಾಡು ಬೇಕಾ ನೀನೇ ಕೇಳ. ವೆಂಕಟರಮಣ ಸ್ವಾಮಿ ಹಾಡು ಅಜ್ಜಿ ಯಾವ ಹಾಡು ಬೇಕು ಅಂತ ಕೇಳ್ತಾವ ನೋಡಿ. ಅನ್ನಮಯ್ಯನ ಅದಿಗೋ ಅಲ್ಲದಿಗೋ ಶ್ರೀ ಹರಿವಾಸನೋ ಅದಾ. ನೀವು ಹೊಸಳಿಗೆ ಬಂದ್ಬಿಟ್ಟು ಮಲ್ಕೊಂಡಿರಿ, ಬೆಳಗ್ಗೆ ಅಷ್ಟರಲ್ಲಿ ಪಪ್ಪ ಹಾಕ್ಬಿಟ್ಟು ಎಬ್ಬರಿಸ್ತಾರೆ. ಅಷ್ಟೇ. ಅವಾಗಲೇ ಒಂದು ಫ್ರ್ಯಾಕ್ಚರ್ ಆಗಿದೆ ಕಾಲ್ಗೆ ನೋಡಿ, ಆಗ್ತಾ ಇದ್ದಾರೆ. ಗಿಂಚರು ಎಲ್ಲ ಫ್ರ್ಯಾಕ್ಚರ್ ಅಂತಾರೆ, ಉಣ್ಣ ಅಂತಾರೆ, ಏನೋ ಒಂದು ಆಗಿದೆ. ಫಸ್ಟ್ ಏಡ್ ಮಾಡ್ತಾರೆ ಲೈಟಾಗಿ. ఇదంతా అచ్చమాంబ గారి ఇల్లు. చిన్నప్పుడు ఇక్కడే బ్రహ్మగారు ఆవులు కాసుకుంటే ఈ ఇంట్లో ఉండేవారు. ఇక్కడ నుంచి బ్రహ్మగారు రవ్వలకొండకి వెళ్ళి అక్కడ కాలజ్ఞానం రాసినారు. అక్కడ కాలజ్ఞానం రాసిన పత్రాలు తీసుకొచ్చి ఇక్కడ చింత చెట్టు కింద పెట్టినారనమాట. ఇక్కడ చింత చెట్టు, ఈ చెట్టు కింద పాత్ర చుట్టూ బ్రహ్మగారు పత్రాలు పెట్టినారు. కలియుగం అంతరించే ముందు ఈ చింత చెట్టుకి మల్లెపూలు వస్తాయి. మళ్ళీ అప్పుడు బ్రహ్మగారు వీరమో వసంతరాయలే వస్తారన్నమాట. అక్కడికి వచ్చిన తర్వాతనే ఈ చెట్టు కింద ఉన్న పత్రాలు బయటికి తీస్తారు. అప్పుడు కలియుగం అంతరిస్తుంది. ಆ್ಯಕ್ಚುಲಿ ಇವಾಗ ಅಲ್ಲಿ ಹೇಳಿದ್ರಲ್ಲ ಅವರು ನೋಡಿ, ಹೆಂಗಿದೆ ಯಾವ ಮರದೇ ಬಿದೋಗ್ತೀವಿ ಒಪ್ಪ ಇಲ್ಲಿ. ಆವಾಗಲೇ ನೋಡಿ ಯಾವ ಥರ ಮಾಡಿದ್ದಾರೆ. ಇವೆಲ್ಲ ನ್ಯೂಲಿ ಎಕ್ಸ್ಪ್ಲೋರ್ ಪ್ಲೇಸಸ್. ಓಹೋ 6 7 9ಗೆ ಬಂದ್ಬಿಟ್ಟೆ. ತಿರ್ಗಾ ಅಲ್ಲೇ ಹೋಗೋದು. ಇದು 11 ನ್ಯೂಲಿ ಎಕ್ಸ್ಪ್ಲೋರ್ ಪ್ಲೇಸಸ್ ಗೈಸ್. ಎಲ್ಲೋದ್ರು ನೋಡ್ರಿ ಇವಾಗ ಹಂಗೋಗಿ ಹೆಂಗೋ ಬಂದ್ವಿ ಅಷ್ಟೇ. ಇದು ಎಕ್ಸಿಟ್. ಔಟ್ಫಿಟ್ ಆಫ್ ದ ಡೇ ಗೈಸ್. ಸೊ 14th. ಯಪ್ಪ
ಈ ಜಾಗ ಅಲ್ಲೆಲ್ಲ ಎಲ್ಲಿಂದ ಮಾಡ್ತಾರೋ, ಹಿಂಗೆ ಮಾಡ್ತಾರೋ, ಎಲ್ಲ ಒಂದೇ ಥರ ಇದೆ ಅಪ್ಪ. ಹೆಂಗೆ ಹೋಗೋ ತಿರ್ಗಾ ನನಗೆ ಗೊತ್ತಾಗ್ತಾ ಇಲ್ವೇ. ಇಲ್ಲೇ ಸುತ್ತಾಡ್ತಾ ಇದ್ದೀನಿ ನಾನು. ಎಕ್ಕಬೇಕಾ ಇಳಿಬೇಕಾ? ಓ ಇನ್ನೂ ಇದೆ ಇಲ್ಲಿ 17 ಎಲ್ಲ ಇದೆ. ಸೊ ಮೇಲಕ್ಕೆ ಬಂದೆ ನಾನು. ನೋಡಿ ಅಲ್ಲಿಂದ ಇಲ್ಲಿ ಬಂದು. ಸೊ ಇದೆಲ್ಲ ನನ್ನ ಪ್ರಕಾರ ಕರ್ನಾಟಕದವ್ರು ಯಾರು ಎಕ್ಸ್ಪ್ಲೋರ್ ಮಾಡಿರಲ್ಲ. ಸೊ ಫೈನಲಿ ಅಲ್ಲೊಂದಿದೆ, ಇನ್ನು ಅಲ್ಲೊಂದಿದೆ. ಸೊ ಇದು ಅಲ್ಲಿಗೆ ಹೋಗೋಣ ಇವಾಗ ನೆಕ್ಸ್ಟು. ಸೊ ಅವ್ರು ಹೇಳಿದ್ರಲ್ಲ ತೆಲುಗು ಅರ್ಥ ಆಗಂಗಿದ್ರೆ, ಅವ್ರು ಹೇಳಿದ್ರಲ್ಲ ಇದು ಆ್ಯಕ್ಚುಲಿ ಬಂದು ಅದೇ ಸೆಕೆಂಡ್ ಮರ ಇದು. ಅಲ್ಲಿಂದ ನೋಡಿದ್ರಲ್ಲ ಇದೆ ಅದೇ ನೆಕ್ಸ್ಟ್. ಇದು 18th ಏನೋ, ಇದು 20th ಬೇರೆ ಇದೆಯಪ್ಪ. ಏನಪ್ಪ ಇಲ್ಲಿ ಇಷ್ಟು ಜಾಗದಲ್ಲಿ ಹೆಂಗಪ್ಪ ಹೋಗೋದು? ಅಯ್ಯೋ ಈ 20th ಏನಿಲ್ಲ ಇಲ್ಲಿ. ಈಗ ಹೋಗೋದು ಇಲ್ಲಿ ಎಕ್ಸಿಟು. ಇಲ್ಲೋ ಹಿಂಗೆ ಹೋಗ್ತೀರಾ, ಮೇಲಕ್ಕೆ ಹೋಗ್ತೀರಾ, ಕೆಳಗಡೆ ಬರ್ತೀರಾ, ಆಮೇಲೆ ಇಲ್ಲಿ ಎಕ್ಸಿಟ್ ಮಾಡಬೇಕು. ತುಂಬ ರೌಂಡ್ಸ್ ಇದೆ. ಆ್ಯಕ್ಚುಲಿ ಈ ಟೆಂಪಲ್ ಏನು ಗೊತ್ತಾ, ಅಚ್ಚಮ್ಮ ಅಂತ. ಏನಂದರೆ ಬ್ರಹ್ಮಗಿರಿ ಅವ್ರು ಇರ್ತಾರಲ್ಲ, ಅವ್ರ ಹತ್ರ ಕೆಲಸ ಮಾಡ್ತಾ ಇರ್ತಾರೆ ಇವರು. ಅವ್ರ ಹತ್ರ ಕೆಲಸ ಮಾಡಿಕೊಂಡು ಹಂಗೆ ಅವ್ರ ಹತ್ರ ಬ್ರಹ್ಮಶಾಸ್ತ್ರನ ಏನೋ ಬರೆದಿರ್ತಾರಲ್ಲ, ಅದನ್ನು ತಂದು ಇಲ್ಲಿ ಹಾಕಿರ್ತಾರೆ. ಅದನ್ನೆಲ್ಲ ಬರೆದಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಫೇಮಸ್ ಪ್ಲೇಸ್. ಸೊ ಯಾಗಂಟಿ ಬಂದಿದ್ದೀವಿ ಗಾಯ್. ಏನೋ ಇಲ್ಲೇನೋ ಪುಷ್ಪ ಮೂವಿ ಶೂಟಿಂಗ್ ಎಲ್ಲ ಮಾಡಿದಾರಂತೆ. ಯಾವುದೋ ತಾಂಡವ ಯಾವುದೋ ಸಾಂಗ್ ಇದೆಯಲ್ಲ, ನನಗೆ ಒಳ್ಳೆ ಗ್ರೇಟ್ ವಾಲ್ ಆಫ್ ಚೈನಾ ಥರ ಫೀಲ್ ಆಗ್ತಾ ಇದೆ. ಅಜಂತ ಎಲ್ಲರ ಅಂತ ನಮ್ಮ ಅಕ್ಕ ಹೇಳ್ತಾ ಇದ್ದಾರೆ. ಆದರೆ ಯಾಗಂಟಿ ತಾನೇ ಸೈಕ್? ಯಾಗಂಟಿ ನಿಘಂಟಿ ಕನ್ನಡ ನಿಘಂಟಿಯಲ್ಲಿ ಡಾಲಿ ಅಂದರೆ ಏನು ಅರ್ಥ ಗೊತ್ತಾ? ಕ್ರೂರಿ. ಯಾವುದಪ್ಪ ಇದು ಕೊಂಡ? ನಂದ್ಕೊಂಡ ಭರ್ಜರಿ ಸಖತ್ತಾಗಿದೆ. ಯಾವುದು ಪುಷ್ಪದ ಯಾವ್ದು ಶೂಟಿಂಗು? ಅದೇ ಸೀರೆ ಹಾಕೊಂಡು ಡ್ಯಾನ್ಸ್ ಆಡಿರೋದು ಈ ಸೀನಾ, ಬಸ್ಸಲ್ಲಿ ಬರೋದು ಯಾವುದೋ ಒಂದು ಸೀನ್ ಮಾಡಿದಾರಂತೆ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಲೆಟ್ಸ್ ಗೋ ಅಂಡ್ ಸಿ ಗೈಸ್. ಯಾಗಂಟಿ ಕಲ್ಯಾಣಿ ನೋಡಿ ಗೈಸ್, ಸಗದಾಗಿದೆ. ಇಲ್ಲೇನೋ ಬಸವಣ್ಣನ ಬಾಯಲ್ಲಿ ನೀರು ಬರುತ್ತಂತೆ. ಇಲ್ಲಿ ನೋಡೋಣ. ಕೆಳಗಡೆಯಿಂದ ನೋಡೋಣ, ಇಲ್ಲಿ ಆರಾಮಾಗಿ ಹೋಗೋಣ. ಈ ಕಡೆ ಇಲ್ಲೇನಾ ಬರೋದು? ಯಾವುದೋ ಕೈಲಾಸಗಿರಿ ಫೀಲ್ ಕೊಡಂಗಿದೆ. ಯಾಗಂಟಿ ಏನು ಯಾಗಂಟಿ ಗೋಪುರ. ಇಲ್ಲಿ ಯಾವುದೋ ಗುಹೆ ಇದೆ ನೋಡಿ, ತೋರಿಸಿ ಗುಹೆ. ಆ ಗುಹೆ ಒಳಗೆ ಹೋಗೋದ ಬೇಡವಾ? ಒಳಗಡೆ ಬಂದರೆ ಈ ಥರ ಇರುತ್ತೆ ನೋಡಿ. ಸೊ ಹಿಂದೆ ಏನು ನೋಡ್ತಾ ಇದ್ದೀರಾ ನೀವು, ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ.
ಇಲ್ಲಿ ಒಂದೇ ಒಂದು ಕಾಗೆಗಳು ಬರಲ್ಲ ಅಂತ ಇಲ್ಲಿ ಅವರೇ ಹೇಳ್ತಾರೆ. ಇಲ್ಲಿ ಏನನ್ನ ಬಂದ್ರೆ ನೀವು ಹಿಸ್ಟ್ರಿ ಏನು ಈ ದೇವಸ್ಥಾನದ್ದು ಅಂತ. ಸಖತ್ ಬಿಸಿಲು ಬಾರ ಇದೆ. ಗುಹೆ ಇಲ್ಲಿಂದನೇ ದೇವ್ರುಗಳು ಶ್ರೀಶೈಲಮ್ಮು ಇನ್ನೂ ಯಾವುದೋ ಇಲ್ಲಿ ಯಾವುದೋ ಇದೆಯಲ್ಲ ಅಲ್ಲೆಲ್ಲ ಹೋಗ್ತಾರಂತೆ. ಒಂದು ವ್ಯೂ ತೋರಿಸ್ತೀನಿ ನೋಡಿ ಮೇಲೆಯಿಂದ, ಸಾಕಾಗಿದೆ. ಮೋಸ್ಟ್ಲಿ ಇದು ಬೈಕ್ಸು ಬಸ್ಸಸ್ ಎಲ್ಲ ಹೋಗೋದು ಇರ್ಬೋದು. ಇವಾಗ ನಾವು ಬಂದಿರೋ ಸ್ಟೆಪ್ಸಿಂದ ಸೊ ಹಿಂದೆ ಏನು ಕಾಣಿಸ್ತಾ ಇದೆ ಅಲ್ಲೋದ್ರೆ ಶಿವ ಲಿಂಗ ಒಂದಿದೆ, ಹೋಗಿ ದರ್ಶನ ಮಾಡೋದು ಸಾಕಾಗಿದೆ ಒಂಥರ. ಈ ಕಡೆ ವಾತಾವರಣ ವ್ಯೂ ಚೆನ್ನಾಗಿದೆ, ಆದರೆ ವಾತಾವರಣ ಒಂದು ಸ್ವಲ್ಪ ಬಿಸಿಲು. ಆ ಗುಹೆಯಲ್ಲೇ ಇರೋದು. ಆ ಗುಹೆಯಲ್ಲಿ ಹೋಗಿ ಅಲ್ಲಿ ಫೋಟೋಸು ವಿಡಿಯೋಸ್ ಎಲ್ಲ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ. ಚೆನ್ನಾಗಿದೆ. ವೀರಭದ್ರ ಸ್ವಾಮಿ ಟೆಂಪಲ್ ಆ ಕಡೆ ಇದೆ, ವೆಂಕಟರಮಣ ಸ್ವಾಮಿದು ಇದೆ. ಇವಾಗ ಶಿವದು ಎಲ್ಲ ಟೆಂಪಲ್ಲು ಒಟ್ಟಿನಲ್ಲಿ ಬರ್ತಡೇ ದಿನ ಫುಲ್ಲು ಟೆಂಪಲ್ಸ್ ವಿಸಿಟ್ ಅಂದ್ಕೊಂಡು ಫುಲ್ಲು ಅಷ್ಟೊತ್ತಿಗೆ ಸಾಕಾಗುತ್ತೆ. ಹ್ಞೂ ಅಲ್ಲಿ ಹೋಗಿದ್ದೆ ಹೋಗಿಲ್ಲ ನೀನು? ನಾನೆಲ್ಲ ಹೋಗಿದ್ದೆ. ಯಾವುದಕ್ಕೂ ಹ್ಞೂ ಅಲ್ಲೂ ಹೋಗಿ ವೆಂಕಟರಮಣ ಸ್ವಾಮಿಗೆ ಹೋಗಿದ್ದೆ. ಲಿಂಗ ಅದೊಂದು ಐತೆ ಮೇಲೆ, ಅಲ್ಲಿ ಹೋಗಿದ್ದೆ. ಫುಲ್ಲು ಓವರಾಲ್ ಏನಾಯ್ತು ಎಲ್ಲ ಹೋಗ್ಬಿಟ್ಟಿದ್ದೀನಿ. ಓ ನೀವು ಇಷ್ಟೊತ್ತು ಏನು ಮಾಡ್ತಾಯಿದ್ರಿ ಮತ್ತೆ? ಹಾಂ ನಾನೇ ಎಲ್ಲ ಹೋಗಿ ಬಂದ್ಬಿಟ್ಟೆ. ಹ್ಞೂ ಬೇಗನೆ ಎಷ್ಟೊತ್ತು ಹೋಗ್ಬಿಟ್ಟು ಈಗೆಲ್ಲ ಹೋಗಿಲ್ಲ ಅಂತ? ಯಾವುದು ಹೋಗಿಲ್ಲ ನೀವು? ಎಲ್ಲ ಆಗೋಯ್ತು ಕಂಪ್ಲೀಟೆಡ್. ಸೊ ಅರುಂಧತಿ ಫಿಲಮ್ ನೋಡಿದ್ದೀರಾ? ಏನಾದರೂ ನೀವು ನೋಡಿದರೆ ನೋಡಿ, ಫೋಟೋ ತೋರಿಸ್ತೀನಿ ಅದರದ್ದು ನೋಡಿ. ಅದೇ ಅರುಂಧತಿ ಫೋರ್ಟ್, ಅರುಂಧತಿ ಕೋಟ ಅಂತಾರೆ, ಆಂಧ್ರ ಪ್ರದೇಶದಲ್ಲಿರೋದು. ಅರುಂಧತಿ ಫಿಲಮ್ ಕಂಪ್ಲೀಟ್ ಏನು ಶೂಟಿಂಗು ಎಲ್ಲೇ. ಹೊರಗಡೆ ಫುಲ್ಲು ಕೊಲ್ಯಾಪ್ಸ್ ಆಗಿದೆ, ಸುಮ್ಮನೆ ಫ್ರಂಟ್ ವ್ಯೂ ಇದು, ಆಚೆ ಕಡೆಯಿಂದ ನೋಡ್ಕೊಂಡು ಹೋಗೋಕ್ಕಷ್ಟೇ ಇದೆ. ಸೊ ಇವತ್ತಿನ ಡೇ ಏನಂದರೆ ಸ್ಪೆಷಲ್ ಡೇ ಅಲ್ವಾ, ರಥ ಸಪ್ತಮಿ. ಸೊ ಎಲ್ಲರಿಗೂ ರಥ ಸಪ್ತಮಿ ಹಬ್ಬದ ಶುಭಾಶಯಗಳು. ಸೊ ಇಲ್ಲಿ ನಾವಿವಾಗ ಬಂದಿರೋದು ಯಾವ ದೇವಸ್ಥಾನ ಅಂದರೆ ವೀರಬ್ರಹ್ಮೇಂದ್ರ. ಸೊ ಇವಾಗ ನಾವು ದರ್ಶನ ಮಾಡ್ತಿರ್ತೀವಿ. ಈಗ ಮಾರ್ನಿಂಗು ಮಾಡ್ತೀವಿ, ಇವಾಗ ಒಂದು ನೈಟ್ ಇರಲಿ ಅಂತ ದರ್ಶನ ಮಾಡೋಕ್ಕೆ ಬಂದಿರೋದು. ಇವಾಗ ಸುಮಾರು ಒಂದು 150-200 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀವಿ ಗೈಸ್. ಸ್ವಲ್ಪ ಅಲ್ಲೆಲ್ಲ ರೂಟ್ಸ್ ಚೇಂಜ್ ಆಗಿದೆ. ನಾವು ಬರೋ ಟೈಮ್ಗೆ ಕರೆಕ್ಟಾಗಿ 9 o'clock ದೇವಸ್ಥಾನ ಕ್ಲೋಸ್ ಆಯಿತು. ಸೊ ಹೆಂಗಿದ್ರು ಇವಾಗ ಇಲ್ಲೇ ಆಲ್ಟ್ ಇರ್ತೀವಿ. ತುಂಬ ಫಾಸ್ಟಾಗಿ ಬಂದ್ರೆ ಬೈಕ್ ನಾವು ಇಲ್ಲಿಗ ಮುಂದೆ ಬರುತ್ತೆ ಇಲ್ಲ ಸೊ ಯಾರೆಲ್ಲ ಬರ್ತ್ಡೇ ವಿಶ್ ಮಾಡಿದ್ದೀರಾ ಥ್ಯಾಂಕ್ಸ್, ಧನ್ಯವಾದಗಳು. ಸೊ ವ್ಲಾಗ್ನ ಇವತ್ತು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಊಟ ಮಾಡಿ ಮಲ್ಕೊತೀವಿ. ಸೊ ಸೈನಿಂಗ್ ಆಫ್, ಲೆಟ್ಸ್ ಟೇಕ್ ಕೇರ್ ಗೈಸ್.